ಸರ್ ನಾ ಹೇಳ್ತೀನಿ ಅವರು ಭಾಳ ಅಂದ್ರೆ ಅವ್ರು ನಾ ಬರ್ತೀನಿ ನಮ್ಮ ನಾನು ಫಿಕ್ಸ್ ಮಾಡೋದು ಅದು ನಮ್ಮವ್ರ ತವ್ರ ಮನೆ ಇದೆ ಕೋಲಾರನ ನಾನು ಫಿಕ್ಸ್ ಮಾಡೋದು ಅದು ನಮ್ಮವ್ರ ತವ್ರ ಮನೆ ಇದೆ ಕೋಲಾರನ ನಮ್ಮವ್ರ ತವ್ರ ಮನೆ ಇದೆ ಕೋಲಾರನ ನಮ್ಮವ್ರ ತವ್ರ ಮನೆ ಇದೆ ಕೋಲಾರನ ಕೋಲಾರ ಹತ್ರ ಹೋಗಿ ಬಸ್ ಬಸ್ ಬಂದು ಬೈಪಾಸ ಹೋಗ್ತಾವ್ರಿ ಎಲ್ಲ ಫುಲ್ ತುಂಬಿದ್ರು ಹೋಗ್ತಾವ್ರಿ ಈ ಕಡೆ ಬಂದು ನಿಂದ್ರುದು ಇಲ್ರಿ ಸ್ಟಾಪ್ ಮಾಡಿದ್ರು ನಿಂದ್ರಲ್ಲಿ ಫುಲ್ ಆಗೈತೆ ಅಂತೇಳಿ ಹಂಗೆ ಹೋಗ್ತಾರ್ರಿ ಭಾಗ್ಯಶ್ರೀ ಹಲೋ ಸರ್ ಅಲ್ಲ ಬಿಜಾಪುರ ಡಿಟಿಒ ಮಾತಾಡೋದು ಯಾವ ಡಿವಿಷನ್ ಗಾಡಿ ಇದು ಸರ್ ಇದು ಸರ್ ಯಾಕೆ ಹೋಗಲ್ಲ ಒಳಗ ಸರ್ ಇದನ್ನ ಸೂಪರ್ ಫಾಸ್ಟ್ ಮಾಡ್ಯಾರ ಸರ್ ಸುಡಗಾಡ್ ಫಾಸ್ಟ್ ಇರ್ಲಿ ಅಲ್ಲಿ ಹೋಗ್ಬೇಕು ತಾಲೂಕದು ಹೋಗ್ಬೇಕು ಇಲ್ಲ ನಿಂದಿರ್ತದ ಗಾಡಿ ನಮ್ಗೆ ಗೊತ್ತಿಲ್ಲ ನೋಡು ಸೂಪರ್ ಫಾಸ್ಟ್ ಮಾಡ್ಯಾರ ಸೂಪರ್ ಫಾಸ್ಟ್ ಓಲೋ ಗಾಡಿ ಅದಾವ ಸೂಪರ್ ಫಾಸ್ಟ್ ಅದ್ ಮತ್ತೆ ಇದನ್ನ ಹೊಸ ಮಾಡ್ಯಾರ ನೋಡ್ರಿ ಸರ್ ಯಾವ ಹೊಸ ಮಾಡಲ್ ಬಂದ್ ಮಾಡ್ದ ಯಾವ ಮಾಡ್ದ ಹೊಸದಾಗಿ ನಮ್ಗೆ ಏನು ಹೇಳಿಲ್ಲ ಅಲ್ಲಿ ಕೇಳ್ರಿ ಸರ್ ನಮ್ದು ಏನ್ ಶೆಡ್ಯೂಲ್ ನಂಬರ್ ಏನದ 17 18 ಸರ್ ಹಾ ಶೆಡ್ಯೂಲ್ ನಂಬರ್ ಏನದು 17 18 ಸರ್ ಯಾವ ಡಿಪ್ಪದು ಅದು 41 ಯಾವ್ದು ಸರ್ ನಾವಲ್ಗೊಂದು ಯಾರಿಗ್ ಕೇಳ ಮಾಡದಪ್ಪ ಮಾಡ್ಯಾರ ನೋಡ್ರಿ ಸರ್ ನಾನು ಇವತ್ತು ಬಂದೇನೆ ಸರ್ ಸೂಪರ್ ಫಾಸ್ಟ್ ಐತಿ ಒಳಗ್ ಹೋಗ್ಬೇಕು ಯಾವ ಸೂಪರ್ ಫಾಸ್ಟ್ ಇಲ್ಲ ಏನಿಲ್ಲ ಒಳಗ್ ಹೋಗ್ಬೇಕು ಇಲ್ಲ ಅಲ್ಲಿ ಅಂದ್ರೆ ಸರ ನಿಂತು ಕೂತ್ಕೊಂಡ್ರಿ ಬಿಡ್ಸ್ಕೊಂಡು ನಿಮ್ ಡಿಪೋ ಮ್ಯಾನೇಜರ್ ಯಾರು ಬರ್ತಾರ ಬಂದ್ ಬಿಡ್ಸ್ಕೊಂಡು ಹೋಗ್ಬೇಕು ಮಾತಾಡಿ ಸರ್ ಮಾತಾಡಿ ನಮ್ದೇನೈತಿ ನಾ ಯಾರಿಗ್ ಮಾತಾಡಂಗಿಲ್ಲ ಅದು ಗಾಡಿ ನಿಂತ ನಿಮ್ಮವ್ರೆ ಮಾತಾಡ್ಬೇಕು ಆಯ್ತು ಸರ್ ಮಾತಾಡ್ರಿ ಸರ್ ಅವ್ರ ಕೈ ಕೂಡ ಹೇಳ್ತೀನಿ ನಿಂದ್ರಿಸ್ಬಿಡ್ರಿ ಗಾಡಿ ಎಲ್ಲಿ ಬಿಡ್ಬೇಡ ಅದಕ್ಕೆ ಟೈಮ್ ಕೊಡಿ ಮಾಡ್ಕೊ
ಈಗೇನೈತಿ ಅವ್ರಿಗೆ ಒಂದು ಜವಾಬ್ದಾರಿ ಸಮಸ್ಯೆ ಹೇಳ್ಬೇಕಿಲ್ಲ ಸಮಸ್ಯೆಗೆ ಕೋಲಾರದಿಂದ ಹೋದ್ರೂ ಬಸ್ ಇಲ್ರಿ ಬಸ್ ಇವತ್ತೆಲ್ಲ 4 ದಿನ ನಿಂದ್ರಿಸೋದಿಲ್ಲ ಬ್ಯಾಡನಲ್ಲ ನಿಲ್ಲಿಸೋನಿಲ್ರಿ ಅಲ್ಲಿ 7 ಗಂಟೆಗೂ ಬಸ್ ಇಲ್ರಿ ನಾವು ಮುಂದಿನೂರಿಗೆ ಬಂದು 7 ಗಂಟೆಗಿಂತ ನಡ್ಕೊಂಡು ಬಂದು ಬಸ್ ಹತ್ತೀವ್ರಿ ಅಲ್ಲಿಂದ ಇಲ್ಲಿ ಕೋಲಾಕ್ ಬರ್ಬೇಕ್ರಿ ಇಲ್ಲಿ ಬರೋಟಿಗೆ 8 ಗಂಟೆ 9 ಆಗತ್ರಿ ಇಲ್ಲಿಂದ ತಾಸಿಗೆ 2 ತಾಸಿಗೆ ಬಸ್ ಅದಾವ್ರಿ ಅವು ಕಂಟಿನ್ಯೂಸ್ ಆಗಿ ಬಂದ್ರು ನಿಲ್ಸಂಗಿಲ್ರಿ ನಮ್ಗೆ ಹುಬ್ಳಿ ಬಸ್ ಬರ್ತಾವ
ಬರ್ತಾವ್ರಿ ಕ್ರಾಸಿಗೆ ಬಂದ್ರೆ ತರಬಂಗು ಇಲ್ರಿ ಫುಲ್ ಆಗೈತಿ ಇಳಿ ಅಂತಾರ್ರಿ ಬಾಲ್ಕೋಟಿ ಬಸ್ನು ಸ್ಟಾಪ್ ಮಾಡಂಗಿಲ್ರಿ ನಮ್ಗೆ ಒಟ್ಟ ಇಲ್ಲಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ಲೇಟ್ ಆಗತ್ರಿ ಕಾಲೇಜ್ನಾಗೂ ಬೇಸ್ಕೊಳ್ದಾಕತ್ರಿ ನಾವು ಇಲ್ಲಿದ್ರ ಕಂಡಕ್ಟರ್ ನಮಗೂ ಬೈತಾರ್ರಿ ಇಳಿರಿ ಅಂತ್ರಿ ಒಟ್ಟ ಹತ್ತಿಸ್ಕೊಂಗಿಲ್ರಿ ನಾವು ನಿಂತ್ರು ಹಂಗೆ ಹೋಗ್ಬಿಡ್ತಾರ್ರಿ ಈಗ 2-3 ಬಸ್ ಹೋದ್ರಿ ಇದ ಬಸ್ ಸ್ಟ್ಯಾಂಡ್ ಯಾರ್ದಾವ್ರಿ ಕೋಲಾರ ಒಂದು ಬಸ್ ಸ್ಟ್ಯಾಂಡ್ನಾಗ ಸ್ಟಾಪ್ ಮಾಡಂಗಿಲ್ರಿ ನಮಗೆ ಭಾಳ ತೊಂದರೆ ಆಗೈತ್ರಿ ಬಸ್ ಫ್ರೀ ಆಗಿದ್ದಂದ್ರೆ ನಮ್ಮ ಕಾಲೇಜಿಗೆ ತೊಂದರೆ ಆಗೈತ್ರಿ ಇಲ್ಲ ಬಸ್ ಫ್ರೀ ಮಾಡೋದು ಬಂದ್ ಮಾಡ್ಬೇಕ್ರಿ ಇಲ್ಲಾಂದ್ರೆ ಬಸ್ಸರ ಹೆಚ್ಚಿಗೆ ಮಾಡ್ಬೇಕ್ರಿ ನಮಗಿಲ್ಲ ಕೋಲಾರ್ಕರ ಮತ್ತು ಇಲ್ಲಾಂದ್ರೆ ಬಸ್ ಬಿಳ್ಗಿಗೆ 2 ಬಸ್ 3 ಬೈಪಾಸ್ ಹೋಗ್ಬಿಡ್ತಾವ್ರಿ ಆ ಕಡೆಯಿಂದ ಕೋಲಾರ ಊರಾಗ ಒಟ್ಟ ಬಸ್ ಬರಂಗಿಲ್ರಿ ಅರ್ಧ ತಾಸಿಗೆ 2 ತಾಸಿಗೆ ಒಂದು ಬಸ್ ಬರ್ತಾವ್ರಿ ಬಂದ್ರು ಇಲ್ಲಿ ಸ್ಟಾಪ್ನು ಮಾಡಂಗಿಲ್ರಿ ನಮಗೆ ಕಾಲೇಜ್ ಭಾಳ ತೊಂದರೆ ಆಗೈತ್ರಿ ಇಲ್ಲ ಬೀಳ್ಗಿದಿಂದ ಕೋಲಾರದಿಂದ ಬೀಳ್ಗಿದಿಂದ ಕೋಲಾರ ಬಸ್ ಆಗ್ಬೇಕ್ರಿ ಇಲ್ಲಾಂದ್ರೆ ಫ್ರೀ ಆಗಿದ್ದು ಬಂದ್ ಆಗ್ಬೇಕ್ರಿ ನಮಗೆ ಕಾಲೇಜ್ ಭಾಳ ಅಂದ್ರೆ ಭಾಳ ತೊಂದರೆ ಆಗೈತ್ರಿ ಕಾಲೇಜ್ ಕೇಳಿ ಹೋಗ್ತಾರೆ ನಾವು ಬೀಳ್ಗಿಗೆ ಇಲ್ಲಿ ಬಸ್ ತರ್ತಾರೆ ನಾವು ಜೈನಾಪುರದಿಂದ ಇಲ್ಲಿಗೆ ಬರ್ತೇವ್ರಿ ಬಂದ್ ಕೆರಿಂದ ಕೋಲಾರದಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಬಸ್ ಇರಂಗಿಲ್ರಿ 11 ಗಂಟೆಗೆ ಹೋಗ್ತೀವ್ರಿ ಅಲ್ಲಿಗೆ ಒಂದು ಬಸ್ ಬರಂಗಿಲ್ರಿ ಅರ್ಧ ತಾಸಿಗೆ ಬರ್ತಾವ್ರಿ ಅವು ಸ್ಟಾಪ್ನು ಮಾಡಂಗಿಲ್ರಿ ನಮಗೆ ಭಾಳ ತೊಂದರೆ ಆಗೈತ್ರಿ ಇದರಿಂದ ನಮಗೆ हमारे गए नहीं हमें ಹವ್ಯಾದ ಮೇಲೆ ಯಾಕೆ ಬಂದಿರ ಅಂತ ಕೇಳಿದ್ವಿ ನಿಮ್ಗೆ ಊರಾಗ ಅದು ಬರಕ್ ನಿಮ್ಗೆ ಏನ್ರ ಬರ್ಕೊಟ್ಟಾರ ಅಂತ ಕೇಳಿದ್ರಿ ನಾವೇನ್ ಕೇಳಿದ್ರಿ ನಿಮ್ಗೆ ಚೀಟಿ ನಂಬರ್ ಬರ್ಕೊಡ್ತಾರಿ ನಾನು ಬರ್ಕೊಡ್ತೀನಿ ನಿಮ್ ಟೀಚರ್ ಬರ್ಕೊಡ್ತೀನಿ ಆದ್ರೇನ್ರಿ ಬಸ್ಗಳು ಎಲ್ಲ ಇವತ್ತು ಸಚಿವರಿರ್ಲಿ ಯಾರು ಇರ್ಲಿ MLA ಇರ್ಲಿ DC ಅವ್ರು ಇರ್ಲಿ ಇನ್ನೊಮ್ಮೆ ಈ ಬಸ್ಗಳು ಕೋಲಾರ ಬ್ರಿಡ್ಜ್ ದಾಟುವ ಮಾರ್ಗವಾಗಿ ಹೋಗುವ ಬಸ್ಗಳು ಕೋಲಾರ ಮಾರ್ಗವಾಗಿ ಹೋಗ್ಬೇಕಾಗಿತ್ತು ಅಂತ ಬಸ್ ಹತ್ರ ಹೊರಗೆ ಹೋಗ್ರಿ ಬರೀ ಒಳಗೆ ಭಾಳ ಬರಂಗ್ರಿ ಬಂದ್ರೆ ತರಬಂಗಿರಿ ಒಟ್ಟ ಅಲ್ಲ ಇದು ಬಸ್ ಸ್ಟಾಪ್ ಇದೆ ಇಲ್ಲಿ ಸ್ಟಾಪ್ ಮಾಡಲಿಲ್ಲ ಮಾಡಿದ್ರಿ ಸರ್ ಈಗ ಮುಂದೆ ಒಟ್ಟ ತರಬ ಹೊಲಗಾರಿ ಅವ್ರು ಈ ಬಸ್ ನಿಲ್ದಾಣದಾಗೂ ಸ್ಟಾಪ್ ಇಲ್ಲ ಸ್ಟಾಪ್ ಮಾಡಿ ಗೊತ್ತಲ್ಲ ಎಲ್ಲ ಬಸ್ಗಳು ಬಂದ ದಣ್ಣ ಇಲ್ರಿ ನಾವು ಬಸ್ ಯಾವ ಡೆಪೋ ಹುಬ್ಳಿ ಆ ಕಡೆ ಹೊಡೆದಾರ ಒಳಗೆ ಹೊಡಿ ಮತ್ತ ಫಸ್ಟ್ ಹೊಡೆದಿ
ಅರ್ಥ ಮಾಡ್ಕೊರಿ. ಈಗ next ದಿನ ಬಂದ್ continue ನೀ ಯಾರಿಗೂ ಹೊಡಿತೀರಿ? ಈಗ ಅಣ್ಣ ನಾವು ತರಬೇಕ್ರಿ ಹೋಗಿದಿಲ್ಲ ನಾಟ್ರಿ ಯಾಕ ಹೋಗಿದಿಲ್ಲ ಯಾಕ ನಾಟ್ರಿ ಕೋಲಾರ ನಾವು ನೌಕರಿ ನಾವು ಇಲ್ಲ ಇವ್ರು ಬರಂಗಿಲ್ಲ. ಅದ ಎದರ್ಸನ್ ತರದ ಏನು ಸಮಸ್ಯೆ ಇಲ್ಲ ನಮ್ಮ ಬಸ್ಸಿಂದು ಭಾಳ ತೊಂದರೆ ಆಗೈತ್ರಿ ಕೋಲಾರದಾಗ್ರಿ. ಹೊರಗಿನ ಬಸ್ ಬಿಡ್ತಾರೆ. ಸಾಲಿ ಹುಡುಗರಿಗೆ ತೊಂದರೆ ಬಂದೈತ್ರಿ. ನಾವು ದಂಧೆ ಮಾಡಿದವ್ರಿಗೆ ತೊಂದರೆ ಬಂದೈತಿ. ಒಂದು ಬುಟ್ಟಿನಿಂದ 50 ರೂಪಾಯಿ ತಗೋತಾರೆ ಕಮಿಷನ್. ಇಲ್ಲೇ ಇಕೆಪಿಗೆ ಹೋದ್ 15 ರೂಪಾಯಿ ತಗೋತಾರೆ. ಬಡಬಗ್ರಿಗೆ ಅದ್ರಾಗ ಏನು ಉಳಿತೈತಿ ಹೇಳ್ಕೊಡ್ರಿ ನೀವು. ಅದೇ ಟಿಕೆಟ್ ಕೊಡ್ತಾರ ನಿಮ್ಗೆ? ಟಿಕೆಟ್ ಕೊಡಂಗಿಲ್ಲ ಏನು ಇಲ್ರಿ. ಟಿಕೆಟ್ ಕೊಡಲ್ಲ? ಟಿಕೆಟ ಕೊಡಂಗಿಲ್ರಿ. ಬಸ್ಸುಗಳು ಎಲ್ಲ ಬಸ್ಸುಗಳು ಊರಾಗ ಪಟ್ಟಣದಾಗ ಆಯ್ಲತ್ತೇಳಿ ನಾವು ಮನವಿ ಕೊಟ್ಟೇವಿ. DTO ಅವರೊಂದು ಆದೇಶ ಮಾಡಿದ್ರು. ಏನು ಆದೇಶ ಮಾಡಿದ್ರಿ? ಕೋಲಾರ ಮಾರ್ಗವಾಗಿ ಹೋಗುವಂಥ ಬಸ್ಸುಗಳು ಬ್ರಿಡ್ಜ್ ಅದಲ್ರಿ, ಆ ಬ್ರಿಡ್ಜಿನ ಮ್ಯಾಗ ಹಾಯುವಂಥ ಬಸ್ಸುಗಳು ಎಲ್ಲ ಬಸ್ಸುಗಳು ಇದು ನಾ ದಾವಣಗೆರೆ ಹಾವೇರಿ ನಾವು ಹುಬ್ಬಳ್ಳಿ ಮಂಗಳೂರು ನಮ್ಮ ಸಂಬಂಧ ಇಲ್ರಿ. ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಾಗ ಹಾಯಬೇಕು ಆದೇಶ ಆಗಿರ್ತಾರೆ. ಆದೇಶದ ಪ್ರಕಾರ ನಾವು ಕೇಳಕತ್ತಿದ್ದು ಕೋಲಾರ ಪಟ್ಟಣದಾಗ ಹಾಯಬೇಕು. ಯಾಕೆ ಹಾಯಲ್ಲ ಇಲ್ಲಿ? ನಿಮಗೂ ಸಂಸಾರ ಅದ. ಎಲ್ಲರೂ ಹೆಂಡ್ರು ಅಂತ, ಎಲ್ಲರ ಮಕ್ಕಳು ಅಂತ, ಎಲ್ಲ ಮಕ್ಕಳು ಅಂತ, ವಿದ್ಯಾರ್ಥಿಗಳು ಅಂತ ಎಲ್ಲರಿಗೂ ಒಳ್ಳೇದಾಗಿ ನಾವು ಮಾಡಕತ್ತೀವಿ. ನೀವು ನಮ್ಮ ನೋಡಿ ಕೋಲಾರ ತಾಲೂಕು ಗುಜರಾತ್ ಇನ್ನೊಂದು ತಾಲೂಕು ಗುಜರಾತ್ ಬಡಿದಾಡಿದ್ರೆ ಲಾಭತ್ತು ನಾವು ಸರ್ಕಾರದವರು. ಇನ್ನೊಂದು ಹೇಳ್ತೀನಿ ಕೇಳ್ರಿ. ಹೋದ ವಾರನಾಗೆ ಬಸ್ಸುಗಳು ಸರಿಯಾಗಿ ಬರತ್ತಿಲ್ಲ, ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ಪೇಪರು ಪ್ಲಸ್ TV 9ದಾಗ ಬಂದದಿಲ್ರಿ ನೋಡಿ. ನೋಡಿ ಅಪ್ಪಿ ಸುದ್ದಿ ಆಗ್ಯದಲ್ರಿ? ಎಲ್ಲಿ ಆಗಿಲ್ಲ, ಇನ್ನೂ ಆಗಿಲ್ರಿ. ಆಗ್ಯದ ಸರ್, ಇನ್ನೂ ಕ್ಲಿಯರ್ ಆಗಿಲ್ರಿ. ಹೋದ ವಾರನಾಗ ಬಂದಿದ್ದಿಲ್ಲ ಮಾಡ್ರಿ. ನಿಮ್ಗೆ ಇದು ಐತಿ ನಾ ಹೇಳತ್ತೀನಲ್ರಿ. ನಾನು ಸ್ಟಾಪ್ ಇಲ್ಲ. ನಾನು 10 ವರ್ಷ ಹೇಳತ್ತೀನಿ ಸ್ಟಾಪ್ ಇಲ್ಲ. ಏನು ಅಂತಾರಪ್ಪ, ಏನು ಆದೇಶ ಮಾಡಿದ್ರು ಫಾಲೋ ಮಾಡಬೇಕು. ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಅದು ಫಾಲೋ ಮಾಡಿದ್ರೆ ವಿಜಯಪುರ DTO ನೀವು ಮಾಡಿ, ವಿಜಯಪುರ DTO ಅವರು ಮತ್ತೊಂದು ಆದ್ರಿ ಅವ್ರು ಏನು ನಮ್ಗೆ ಇದೇ ರೆಕಾರ್ಡಿ ತೋರ್ಸೋದನ್ನ
ಎಲ್ಲರೂ ಒಳಗೆ ಹೇಳಿದ್ರು ಅವ್ರು ಒಳಗೆ ಹೋಗೋರು ಹೋಗಂಗಿಲ್ಲ ಇನ್ನು ಇವ್ರಿಗೆ ತೊಗೊಂಡ್ರೆ ಹೆಂಗೆ ಸ್ಟೇಜ್ ಹಾಕ್ಬೇಕ್ರಿ ಅವರಿಗೆ ಒಳಗೆ ಹೋದ್ರೆ ನಮ್ಗೆ ಏನಾದ್ರೂ ಅಲ್ಲಿ ಅಧಿಕಾರಿಗಳು ಡ್ಯೂಟಿ ಮಾಡೋಕೆ ಟೈಮ್ ಅಷ್ಟೇ ಅಲ್ರಿ ಸರ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಸರ್ ಹಂಗಲ್ರಿ ದಿನ ಕೈ ಹಿಡಿದು ಕಲ್ಸ್ಬೇಕಲ್ರಿ ಇವ್ರಿಗೆ ಹಂಗಾರೆ ಇವ್ರ ಅಲ್ರಿ ಮತ್ತೊಬ್ರ ಕಲ್ಸ್ಬೇಕಲ್ರಿ ಕೈ ಹಿಡಿದು ಏನ್ ಬರಲ್ರಿ ಅದು ಇನ್ನ ಮುಂದೆ ಮಾಡಾರೋ ಮಾಡಲ್ಲ ನೆಟ್ಗ ಇವ್ರು ಏನ್ ಮಾಡ್ತಾರ ಇವ್ರ ಪಾಲನೆ ಮಾಡಲ್ಲ ನೆಟ್ಗ ಕೈ ಹಿಡಿದು ಕಲ್ಸ್ಬೇಕೇನ್ರಿ ಇನ್ನು ಕೈ ಹಿಡಿದು ಕಲ್ಸ್ಬೇಕು ಹಬ್ಬಟ್ಟು ಒಳಗೆ ಹಾಕ್ಬೇಡಂತ ತೆರ ಕೊಡಿ ಅರೆ ದಿವಸ ನಿಂದ್ರಾಕಾಗಲ್ಲ ಗೊತ್ತಿರ್ತಾರೆ ಇವತ್ತು 7 ಬಸ್ ಬಿದ್ದಾರೆ 7 ಬಸ್ ಬಿದ್ದಾರೆ ಹಂಗ ಮಾಡಿದ್ರೆ ದಿನ ಹೋಗ್ಕೊಂಡ್ರಿ 8 ಬಸ್ ಹೋಗ್ಬಾರ್ದಾರ ಹಂಗಾರಿ ಬುಳಿ ಬಸ್ ಬಿಜಾಪುರ ಹಂಗ ನೆಟ್ಗ ಹಾಕತ್ತದ ಬಸ್ ಬಿಡಲ್ಲ ಮತ್ತೆ ತರಬೂಲ ಅವ್ರೆ ಅವ್ರು ಯಾವಾಗ ತರ್ತಾರ ಬಸ್ ಕರ್ಕೊಂಡು ಹೋಗ್ಬಿಡೋರು ಬಸ್ಸಿಂದ ಹೊತ್ಕೊತ ಹಂಗ ಆಗತ್ತೆ ಅಂದ್ರೆ ಅವನು ಬಿಡ್ಬೇಡಿ ತರಬ್ರಿ ಅವನು ಮುಂದೆ ಇವೆಲ್ಲ ಒಳಗೂ
ಹೋಗಿ ಬಂದಿದ್ದೀವಿ ಅಲ್ಲಿ ನಿಂತ ಇವತ್ತೆಲ್ಲ ಹೋಗೋದು ಬರ್ತಿಲ್ಲ ಅವು ಹೋಗ್ಬೇಡ ಅಂದ್ರೆ ನಾಳೆ ಈ ರಸ್ತೆ ಕೋಲಾರದಾಗ ಆಯ್ತೇನಂದ್ರ ಬ್ರಿಡ್ಜಿನ ಮ್ಯಾಗ ಬರಾಕ ಅವಕಾಶ ಅದ. ಕೋಲಾರದ ಪಟ್ಟಣದಾಗ ಹಯಾಂಗಲ್ಲ ಅಂದ್ರೆ ಕೋಲಾರ ಬ್ರಿಡ್ಜಿನ ಮ್ಯಾಗ ಹಯ್ಯುವಂತ ಅವಶ್ಯಕತೆ ಇಲ್ಲ. ಈಗ ನಾ ಹೇಳಿಕೆ ಕೊಡಾಕತ್ತೀನಿ, ಹೇಳಿಕೆ ಐತ್ರಿ, ಪತ್ರಕರ್ತರ ನೀವು ಬರ್ರಿ, ನೀವೇನಂತ ಹೇಳ್ಬಿಡ್ರಿ. ಈಗ ಕೋಲಾರ ಪಟ್ಟಣದಾಗ ಆಯ್ತೇನಂದ್ರ ಬಸ್ ಓಡಿ ಇಲ್ಲಿ ಬರ್ಲಿ, ಬ್ರಿಡ್ಜಿನ ಮ್ಯಾಗ ನೀವು ಡಿಪೋದವ್ರು ಕೊಟ್ರ ಬರ್ತೀನಿ, ಬ್ರಿಡ್ಜಿನ ಮ್ಯಾಗ ಇಲ್ಲ ಈ ರಸ್ತೆ ಗಾಡಿ ಹಿಡಿದ್ರೆ ಅಧಿಕಾರಿಗಳು ಮಾತಾಡ್ಬೇಕು ನಮ್ಮ ಜೋಡಿ, ನಾವೇ ಜೋಡಿ ಮಾತಾಡೋದು ನಮ್ದೇನು ಕೆಲಸ. ನಮ್ಮ ಸ್ಟಾಫ್ ಇಲ್ಲ, ತಗಡಿಲ್ಲ ಐತಿ, ನೋಡ್ಕೇರಿ ಇಲ್ಲ ಬಿಳಿ ಬಸ್ ಐತಿ, ನೋಡ್ಕೇರಲ್ಲಿ ನೋಡ್ಕೇರಿ. ನಮ್ಮ ಸ್ಟಾಫ್ ಇತ್ತಪ್ಪ ಅಂದ್ರೆ ನಾವೇ ಕೊಡ್ತೇವೆ, ನಾವೇನಿಲ್ಲ ಸರ್. ಯಾವ ಡಿಪೋ ನೋಡ್ಕೇರಿ ಇದ್ರಾಗ ನೋಡ್ಕೇರಿ ಕೊಟ್ಟಿಲ್ಲ ಅಂದ್ರೆ ಕೇಳ್ರಿ, ಇದ್ರಾಗ ಏನೈತಾವ ನಾವು ಕೊಟ್ಟೇವಿ, ನೋಡ್ಕೇರಿ ತಗೋರಿ. ಅಲ್ಲ ಅಲ್ಲಿ ಟಿಕೆಟ್ ಒಳಗೆ ಎಂಟ್ರಿ ಇರುತ್ತಲ್ರಿ, ಅಲ್ಲ ನೋಡ್ರಿ, ನೋಡ್ಕೇರಿ ತಗೋರಿ, ಅಲ್ಲ ನೋಡ್ಕೇರಿ. ಕೋಲಾರ ಪಟ್ಟಣದಲ್ಲಿ ಸರ್ಕಾರಿ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಾಯವ್ಯ ವಿಭಾಗ ಆಗಿರ್ಬೋದು, ಈಶಾನ್ಯ ವಿಭಾಗ ಆಗಿರ್ಬೋದು ಮತ್ತು ಆಗ್ನೇಯ ಮತ್ತು ನೈಋತ್ಯ ವಿಭಾಗದ ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಸಂಚರಿಸಲು ನಾವು ಈಗಾಗಲೇ ದಿನಾಂಕ 27/6/2024 ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ತಾಲೂಕು ಘಟಕದ ವತಿಯಿಂದ ಮನವಿಯನ್ನು ನೀಡಲಾಗಿದ್ದು, ಅದರ ಮನವಿಗೆ ಪ್ರತ್ಯುತ್ತರವಾಗಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿಜಯಪುರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂಥ ಮಾನ್ಯರು ನಮಗೆ ಒಂದು ಆದೇಶ ಪತ್ರವನ್ನು ನೀಡಿರುತ್ತಾರೆ. ಆ ಆದೇಶದ ಪ್ರತಿಯಂತೆ ಆದೇಶ ಪತ್ರದಂತೆ ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಸಂಚರಿಸಲು ಅವಕಾಶವಿದ್ದು, ಕೋಲಾರ ಪಟ್ಟಣವು ನೂತನವಾಗಿ ತಾಲೂಕು ಆಗಿರುವುದರಿಂದ
ಆ ಆದೇಶದ ಪ್ರತಿಯಂತೆ ಎಲ್ಲ ಬಸ್ಸುಗಳು ಸಂಚರಿಸಲು ಅನುವು ಇದ್ದು ಮತ್ತು ರೈತರಿಗೆ, ಬಡ ಜನರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಬಹಳ ಆಗಿರುವುದರಿಂದ ಆದೇಶದಂತೆ ಇನ್ನೂವರೆಗೂ ಕೆಲವೊಂದಷ್ಟು ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಬರ್ತಾವೆ. ಕೋಲಾರ ಪಟ್ಟಣದಲ್ಲಿ 2 ಬಸ್ ಸ್ಟ್ಯಾಂಡ್ಗಳಿದ್ದು, ಬಸ್ ನಿಲ್ದಾಣಗಳಿದ್ದು, ಆ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಒಬ್ಬರು ಮಾತ್ರ ಕಾರ್ಯನಿರ್ವಾಹಕರಿದ್ದಾರೆ. 2 ಬಸ್ ಸ್ಟ್ಯಾಂಡದ್ದು 2 ಕಾರ್ಯನಿರ್ವಾಹಕರು ಇರಬೇಕಾಗಿತ್ತು. ಒಬ್ಬರನ್ನು ಮಾತ್ರ ನೇಮಿಸಲಾಗಿದ್ದು, ಇನ್ನೊಂದು ಬಸ್ ನಿಲ್ದಾಣಕ್ಕೆ ಇನ್ನೊಬ್ಬ ಅಧಿಕಾರಿಗಳನ್ನು ನೇಮಿಸಲು ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿಜಯಪುರ KSRTC ಅವರಿಗೆ ನಾವು ಮಾತಾಡಿದ್ದೀವಿ. ಅವರು ಕೂಡ ಹೇಳಿದರು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಂದು ಬಸ್ ನಿಲ್ದಾಣದೊಳಗೆ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಜನರಿಗೆ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ, ಈ ಕೋಲಾರ ತಾಲೂಕಿಗೆ ಕೋಲಾರ ಪಟ್ಟಣಕ್ಕೆ ಒಂದೇ ಸಂಬಂಧ ಅಲ್ಲ. ಪಕ್ಕದಲ್ಲಿರ್ತಕ್ಕಂಥ ಹಂಗರಿಗೆ ಆಗಿರ್ಬೋದು, ಉಪ್ಪಲ್ದಿನ್ನಿ ಆಗಿರ್ಬೋದು, ಮತ್ತು ಗಳುತಿ ಆಗಿರ್ಬೋದು, ರೋಣಿಯಾಳ ಸ್ವಲ್ಪ ಮುಂದಕ್ಕದ, ಪಟ್ಯಾಳ ಆಗಿರ್ಬೋದು, ಆಸಂಗಿ ಮತ್ತು ಸಿದ್ಧಾರ್ಥ, ರೊಳ್ಳಿ, ಈ ಎಲ್ಲ ಭಾಗದ ವಿದ್ಯಾರ್ಥಿನಿಯರಿಗೆ ಬೇಕಾಗಿರೋ ಸೌಲಭ್ಯ ಎಲ್ಲಿಪ್ಪ ಅಂದ್ರೆ ಕೋಲಾರ ತಾಲೂಕು ಇದು ಕೇಂದ್ರವಾಗಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿ 218 ಮ್ಯಾಗ ಹೊಂಟವು. ಇದರ ಬಗ್ಗೆ ಮಾನ್ಯ ಅಧಿಕಾರಿಗಳು, ಕಲ್ಯಾಣ ಕರ್ನಾಟಕ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿರ್ಬೋದು, ವ್ಯವಸ್ಥಾಪಕ ನಿರ್ದೇಶಕರುಗಳಾಗಿರ್ಬೋದು ಮತ್ತು KSRTC ವಿಭಾಗೀಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ಗಮನಕ್ಕೆ ಇದು ಇರಬೇಕು. ಏನಪ್ಪ ಅಂದ್ರೆ, ಈಗಾಗಲೇ ನಾವು ಮನವಿ ಕೊಟ್ಟಿರೋದ್ರಿಂದ ಮಾನ್ಯ ಕೋಲಾರ PSI ಸಾಹೇಬರು ಅವರು ಕೂಡ DC ಅವರಿಗೆ ಮಾತಾಡಿದ ಮ್ಯಾಗ ಅವರು 1 ತಿಂಗಳ ಟೈಮ್ ಕೇಳಿದ್ರು. ನಾವು 1 ತಿಂಗಳ ವೇಳೆಯನ್ನು ಕೊಟ್ಟು ನಂತರದಲ್ಲಿ 1 ತಿಂಗಳುಗಳ ಆದರೂ ಕೂಡ ಇನ್ನೂವರೆಗೂ ಬಸ್ಸುಗಳು ಈ 218 ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೇ ಸಂಚರಿಸುತ್ತವೆ. ಕೋಲಾರ ಪಟ್ಟಣದಲ್ಲಿ ಬರ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಇನ್ನು ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರ ಜೊತೆಗೂಡಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ ನಾವು ಎಚ್ಚರಿಸ್ತೀವಿ. ಮಾನ್ಯ ತಹಶೀಲ್ದಾರ್ ಸಾಹೇಬರು ತಮ್ಮ ಗಮನಕ್ಕೂ ಇದು ಇರಬೇಕು. ಮಾನ್ಯ PSI ಸಾಹೇಬರು ತಮ್ಮ ಗಮನಕ್ಕೂ ಇದು ಇರಬೇಕು. ಯಾಕಂದ್ರೆ ನಾವು ಮನವಿ ಕೊಟ್ಟಿರೋದು ನಿಮ್ಮ ಮುಖಾಂತರನೇ. ಕೋಲಾರ ತಾಲೂಕು ಆಗಿರೋದ್ರಿಂದ ಇದಕ್ಕೆ ಮನವಿ ಕೊಟ್ಟದ್ದು ತಮ್ಮ ಮುಖಾಂತರ ನಾವು ಮನವಿ ಕೊಟ್ಟಿವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾಗಿರ್ಬೋದು, KSRTC ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ PSI ಸಾಹೇಬರು, ಈ ಒಂದು ನಾವು ಹೋರಾಟ ಹಾಕೊಂಡೇವಂದ್ರೆ ಇದು ಸರಳವಾಗಿರೋದಿಲ್ಲ. ಇದು ಯಾಕಂದ್ರೆ ರೈತರ ಸಲುವಾಗಿ ಮತ್ತು ವಿದ್ಯಾರ್ಥಿನಿಯರ ಸಲುವಾಗಿ, ಬಡ ಜನರ ಸಲುವಾಗಿ ಇದು ಹೋರಾಟ ಅದ. ಇದು ಯಾರ ಮನೆ ವೈಯಕ್ತಿಕವಾಗಿ ಯಾರ ಮನೆ ಸಲುವಾಗಿ ಹೋರಾಟ ಅಲ್ಲ. ಬಸ್ಸಿನ ಆದೇಶನ ಕೊಟ್ಟಿದ್ದಾರೆ. ಹ್ಞೂ ರೀ, ಆದೇಶದ ಪ್ರಕಾರ ಬಸ್ ಒಳಗಡೆ ಹೋಗ್ತಾ ಇಲ್ಲ. ಹೌದ್ರಿ, ಆದೇಶ ಕೊಟ್ಟಿದ್ದಾರೆ. ಆದೇಶ ಕೊಟ್ಟಿದ್ರ ಪ್ರಕಾರ ಒಳಗಡೆ ಹೋಗ್ಬೇಕಾಗಿತ್ತು. ಆದರೆ ಬಸ್ಸುಗಳು ಹೊಂಟಿಲ್ಲ. ಕೆಲವೊಂದಿಷ್ಟು ಬಸ್ ನಿರ್ವಾಹಕರನ್ನ ಮತ್ತು ಬಸ್ ಚಾಲಕರನ್ನ ಮತ್ತು ನಿರ್ವಾಹಕರನ್ನ ನಾವು ಪ್ರಶ್ನೆ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ನಮಗೆ ಆದೇಶ ಆಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ಆದೇಶ ಪ್ರತಿ ಅದ. ನಮ್ಮ ಕಡೆ ಆ ಆದೇಶ ಪ್ರತಿಯನ್ನು ಅವ್ರಿಗೆ ನಾವು ತೋರಿಸಿದ ಮ್ಯಾಗೂ ಸಹಿತ ಅವ್ರ ಉತ್ತರ ನಮಗೆ ಆದೇಶ ಆಗಿಲ್ಲರಿ ಅನ್ನೋ ಉತ್ತರ ಅವ್ರ ಕಡೆ ಅದ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮತ್ತು ಬಾಗಲಕೋಟೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಮಂಗಳೂರು, ಕಾರವಾರ, ಗುಲ್ಬರ್ಗ ಇರ್ತಕ್ಕಂಥ ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಘಟಕದ ಬಸ್ಸುಗಳು ಕೂಡ ಕೋಲಾರ ತಾಲೂಕಿನಲ್ಲಿ ಪಟ್ಟಣದಲ್ಲಿಯೇ ಸುಸಜ್ಜಿತವಾಗಿರ್ತಕ್ಕಂಥ 2 ಬಸ್ ನಿಲ್ದಾಣಗಳಿವೆ. ಆ ಬಸ್ ನಿಲ್ದಾಣಗಳಲ್ಲಿ ಸಂಚರಿಸಬೇಕಾಗಿ ನಾವು ವಿನಂತಿಯನ್ನು ಮಾಡ್ಕೊಂತೀವಿ, ಎಲ್ಲನೂ ಮಾಡ್ಕೊಂತೀವಿ. ಇನ್ನು ಮುಂದೆ ನಾವು ವಿನಂತಿ ಅದು ಮಾಡ್ಕೊಳ್ಳೋಂಗಿಲ್ಲ. ಇನ್ನೇನಿದ್ರು ನಮ್ಮದು ಎಚ್ಚರಿಕೆ ಮುಂಬರುವ ದಿನದಲ್ಲಿ ಇದೇ ರೀತಿ ಉಡಾಪೆಯ ಉತ್ತರಗಳು ಬಂದರೆ ಬಸ್ಸುಗಳು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ 218 ಹೆದ್ದಾರಿಯ ಮೂಲಕ ಸಂಚರಿಸದೆ ಪಟ್ಟಣದಲ್ಲಿಯೇ ಸಂಚರಿಸಲು ಅವಕಾಶವನ್ನು ಕೊಡಬೇಕು. ಇಲ್ಲದೆ ಹೋದರೆ
ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ತಾಲೂಕಾ ಘಟಕದಿಂದ ಮತ್ತು ಎಲ್ಲ ಗ್ರಾಮ ಘಟಕಗಳನ್ನು ಒಗ್ಗೂಡಿಸಿಕೊಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕಣ್ಣ ಹಾರಿವಾಳ ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಂತೇಳಿ ನಾವು ವಿನಂತಿಯನ್ನು ಮಾಡಂಗಿಲ್ಲ, ಎಚ್ಚರಿಕೆಯನ್ನು ಮಾತ್ರ ನೀಡ್ತೀವಿ. ನನ್ನ ಹೆಸರು ರವಿ ಗೊಳಸಂಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಸ್ತುವಾರಿ ಕೋಲಾರ. ಆದ್ರೆ ನಮಗೆ ಹೇಳ್ಬೇಕಂದ್ರೆ ಸಮಸ್ಯೆ ಯಾವ ಥರನಾಗ ಆಗ್ಯಾವಪ್ಪ ಅಂತಂದ್ರೆ ರಾತ್ರಿ 9:30 ಆದ್ರೂ ನಾವು ಗದ್ದೆಗೆ ಕಳ್ಸ್ಕೊಂಡು ಹತ್ತಿದ್ರೆ ಕೋಲಾರ ಒಳಗೆ ಆರ್ಡ್ರ್ ಇದ್ರು ನಾವು ಹೋಗೋದಿಲ್ಲ ನೋಡಿ, ನೀವೇನು ಮಾಡ್ತೀರಿ? ಆರ್ಡ್ರ್ ಕಾಪಿ ತೋರಿಸಿ ಸ್ವತಃ ಅವರು ಇದು ಮಾಡೋಂಗಿಲ್ಲ, ಸ್ಪಂದನೆ ಮಾಡೋಂಗಿಲ್ಲ. ಮತ್ತು ರಾತ್ರಿ 9 ಗಂಟೆಗೆ 10 ಗಂಟೆ ಒಳಗೆ ನಾವು ಇಲ್ಲಿ ಎಲ್ಲ ನಾವು ಕಾರ್ಯಕರ್ತರಿಗೆ ಫೋನ್ ಹಚ್ಚಿರ ಆ ಟೈಮಿಗೆ ಒಂದು ಟೈಮ್ನಲ್ಲ ಅದು ಬರುವಂಥದ್ದು ಯಾರಿಗೂ. ಅದು ನಾವು ಒಬ್ಬರೇ ಗಂಡ್ಮಕ್ಳಿದ್ದಪ್ಪ ಅಂದ್ರೆ ಹೆಂಗೆ ಬರ್ತೀವಿ, ಯಾರೋ ಒಬ್ಬರು ಹೆಣ್ಮಕ್ಳು ಇದ್ರಪ್ಪ ಅಂದ್ರೂ ಅದೇ ಪರಿಸ್ಥಿತಿ. 5 ಜನ ಇದ್ರೂ ಅವ್ರನ್ನ ಒಳಗೆ ಹೋಗಲ್ಲ, ನೀವು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಆದಿತ್ಯ ತೋರಿಸಿದ್ರು ಅಂತಾರೆ ಅವರು. ಮತ್ತು ಇವತ್ತು ಏನಂದ್ರೆ ಈಗಂತೂ ಕಂಟಿನ್ಯೂ 1 ವಾರ ಐತ್ರಿ ಮಾಡಾಕ್ರಿ ಮಾಧ್ಯಮದವರು ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಮುಂಜಾನೆ 6:30 ಬಂದು ನಿಂತಿರ್ತಾರೆ. ಶಾಲಾ ಟೈಮಿಂಗ್ 9 10 ಗಂಟೆ ಇದ್ರು 8 ಗಂಟೆ ಬಸ್ ಸ್ಟ್ಯಾಂಡಾಗ ನಿಂತಿರ್ತಾರೆ ಹುಡುಗರು. ಇವಾಗ ಸರಿಯಾದ ಬಸ್ಸೇ ಇಲ್ಲ. ಹುಬ್ಳಿ ಆಯ್ತು, ಬಿಜಾಪುರ ಆಗ್ತಾವೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗೋದೆಲ್ಲ ಬೈಪಾಸ್ ಹೋಗ್ತಾವೆ. ಒಳಗೆ ಬರೋದು 1-2 ಬಂದಿರ್ತಾವೆ. ಅವರು ಕರೆಕ್ಟಾಗಿ ಅಲ್ಲಿ ನಿಂತು ಹುಡುಗರು ಹಚ್ಕೊಂಡು ಅವ್ರಂತೂ ಹೋಗೋದೇ ಇಲ್ಲ. 9:30 ಆದ್ರೆ ಹುಡುಗರು ಇಲ್ಲೇ ಇರ್ತಾರೆ. ಮತ್ತು ಕಾಲೇಜ್ಗೆ ಯಾವಾಗ ಹೋಗ್ಬೇಕು ಅವ್ರು? ಬಿಜಾಪುರ ಬೆಳಿಗ್ಗೆ ಮತ್ತು ಬಾಗಲಕೋಟೆ ಕಾಲೇಜ್ಗೆ ಹೋಗುವಂಥವ್ರು ಹುಡುಗರು. ಅವ್ರು ಸಂಘಟನೆ ಈ ಥರ ಯಾವುದೋ ಸಂಘಟನೆ ಮೂಲಕ ನಾವು ಮಾಡಿದ್ರು ಒಂದು ಸರ್ತಿ ಹೋಗ್ತಾರ. ಬಸ್ ಬರಂದ್ರಿ ಬಸ್ ಯಾವ್ರಿ ಈಗ 2 ಬಸ್ ಬಂದ್ರಿ ಹೊರಗೆ ಹೋಗ್ರಿ. ಈಗ 2 ಬಸ್ ಬಂದ್ರಿ ಸೀಟಿ ಹೊಡೆದಾರಿ ಅವ್ರು ಸರಿ ಬಿಡ್ರಿ. ಯಾವ ಹೋಗ್ತಾರೆ ಏನು ಮಾಡಿದ್ರಿ? ದಿನ ಪ್ರತಿ ಹಿಂಗಾಗೈತೆ ನಮ್ಮ ಬಾಳೆ ರೀ. ಒಟ್ಟ ಬಸ್ ತರಬಂಗ್ರಿ ಏನು ಮಾಡೋಣ ಹೇಳ್ರಿ. ನಾವು 2 ವರ್ಷ ಆತ್ರಿ ಇದಾಗೈತೆ ನಮ್ಮ ಹಣೆ ಬಾರಿ. ಬಾಲ್ಕೋಟಿ ಬಸ್ ಇಲ್ರಿ, ಕಮ್ಮಿ ಅದಾರಿ. ಕಂಡಕ್ಟರ್ ಬಿಜಾಪುರ ಬಸ್ ಏಕೆ ಹೋಗ್ತಾವ್ರಿ, ಬಸ್ ತರಬಂಗ್ರಿ ಇಲ್ಲಿ మరి ಇದಾಗೈತೆ. ಸೀಟಿ ಹೊಡೆದಾರಿ ಅವ್ರು 6 ತರಬಂಗಿಲ್ಲ. ಅವ್ರು ಹಂಗ ಬೀಳ್ಕೊತ ಹೋದ್ರಿ ಆಗಳ ಹತ್ತಾಕ್ ಹೋಗಿ ಒಟ್ಟ ತರಬಲ್ಗಾರಿ ಅವ್ರು. ಶಾಲಾ ಟೈಮ್ ಆದ್ರೂ ಕೂಡ ಬಸ್ ತರಬಲ್ಗಾರಿ. ಮತ್ತೆ ಕಾಲೇಜ್ಗೆ ಹೋಗಿ ನಾವು ಬಸ್ ಹೋದಾಗೈತ್ರಿ. ಒಟ್ಟ ಬಸ್ ತರಬಲ್ಗಾರಿ. ಊರಾಗ ಜಾಸ್ತಿ ಬಸ್ ಬರಂಗ್ರಿ. ಒಳಗೆ ಬರೀ ಬಂದ್ರೆ 1-2 ಅಷ್ಟ ಬರ್ತಾರೆ. ಅವು ತರಬಾರ್ದು ಹೋಗ್ಬಿಡ್ತಾರೆ. ಸ್ಟೂಡೆಂಟ್ಗಳು ಇಲ್ಲೇ ನಿಂದ್ರಾಗೈತ್ರಿ, ವಾಪಸ್ ಮನೆಗೆ ಹೋಗೋದಾಗೈತ್ರಿ. ಹಿಂಗಾಗೈತ್ರಿ ದಿನಪ್ರತಿ ಏನು ನಮ್ಮ ಕೆಲಸ ಆಗಲ್ಗಾವ್ರಿ. ಕಾಲೇಜ್ 9 ಸ್ಟಾರ್ಟ್ ಆದ್ರೂ ನಮ್ಮ ಅಲ್ಲಿ ಬಸ್ 11-12 ಹೋಗೈತ್ರಿ. ನಾವು ಅಲ್ಲಿ ಮತ್ತೆ ವಾಪಸ್ ಹಂಗೆ ಬಸ್ ಮನೆಗೆ ಬರೋದಾಗೈತ್ರಿ. ಇಲ್ಲಿ ಬಸ್ ತರಬಲ್ಗಾರಿ. ಒಟ್ಟ ನಮ್ದು ಅಂತಾರೆ. ಆಯ್ತು ರೀ, ಆರ್ಡ್ರ್ ಕಾಪಿ ಒಂದು 2 ಮೂರು ಟೈಮ್ ಕೊಡ್ರಿ, ನಮ್ಮ ಬಿಟ್ರೊಳಗೆ ನಾವು ಹಾಕೊಂಡು ಬಂದು ನಾವು ಕಲರೊಳಗೆ ಹೋಗೋದು ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮುಗೀತು. ಒಳ್ಳೆ 1 ವಾರ ಬಿಟ್ಟರು ಅವ್ರು ಹೋಗೋದೇ ಇಲ್ಲ. ಸಾರಿಗೆ ಇಲಾಖೆ ಅಧಿಕಾರಿ ಕೇಳಿದ್ರೆ ಏನು ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ? ಇಲಾಖೆ ಅಧಿಕಾರಿಗಳಿಗೆ ಕೇಳಿದ್ರೆ ಅವ್ರಿಗಂತೂ ಕರೆ ಮಾಡಿ ಕೇಳಿದ್ಗಳೇ ನೀವು ಏನು ಮಾಡ್ತೀರಿ ಅದು ನಿಮ್ಮ ಜವಾಬ್ದಾರಿ. ನಾವು ಎಲ್ಲ ಥರದಿಂದ ನಿಮಗಂತೂ ನಾವು ಸಂಪೂರ್ಣವಾದ ಒಂದು ಬೆಂಬಲ ಕೊಟ್ಟಿವಿ. ನಾವು ಬಸ್ ನೀವು ಅಲ್ಲಿ ಸ್ಟಾಪ್ ಮಾಡಿ ಎಷ್ಟೊತ್ತು ಗೌರವ ನಿಮ್ಮ ಆದೇಶ ಏನೈತಿ ಒಳಗೆ ಹೋಗ್ಬೇಕಾದ ಆದೇಶಕ್ಕೆ ನಮ್ಮ ಪ್ರಕಾರ ನಾವು ಕೊಡ್ತೀವಿ. ಒಳ್ಳೆ ತೊಗೋಬೇಕಾದ್ರೆ ನಿಮ್ಮ ಕೆಲಸ. ನೀವು ಹೆಂಗಾದ್ರೂ ಈ ಕೆಲಸ ತೊಗೊಳಂತಾರೆ. ಇವತ್ತು ನಾವು ಏನು ಒಂದು 2 ಬಸ್ಸನ್ನು ತಡೆ ಹಿಡಿದಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ ಒಳಗೆ ಹೋಗ್ಲಿಕ್ಕಪ್ಪ ನಾವು ಬಸ್ ಬಿಡಂಗಿಲ್ಲ. ನಮಗಂತೂ ಆದೇಶ ಪ್ರತಿ ಐತಿ. ಮತ್ತು ನಾವೇನು ಅವರು ಇವರಲ್ಲ, ಒಟ್ಟು ಸಂಘಟನೆಯವ್ರಿಗೆ ಕೇಳಾಕತ್ತೀವಿ. ವೈಯಕ್ತಿಕ ಅಂತ ಏನಿಲ್ಲ. ಊರಿನ ಒಂದು ಇದು ನಾವು ಕೇಳಾಕತ್ತೀವಿ. ಕೇಳ್ಬೇಕು ಒಂದು ಸಂಘಟನೆಯವ್ರು ಕೇಳಿದ್ರೆ ಒಂದು ಯಾವುದೋ ಒಂದು ಸೈಕಿಗಾಗಲಿ ಇದಕ್ಕಾಗಲಿ ಒಂದು ಬೆಂಬಲ ಸಿಕ್ಕಂಗಾಗುತ್ತೆ. ಇದಕ್ಕಂತೂ ಯಾವ ಕರ್ನಾಟಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಭಾಳ ಗಟ್ಟಿಯಾಗಿ ನಿಂತೈತಿ. ಇದಕ್ಕೆ ಇನ್ನೂ ಸ್ವಲ್ಪ ದಿನ ಹೋದ್ರೂ ಹಿಂಗೆ ನೆಗ್ಲಿಜೆನ್ಸಿ ಮಾಡಿದ್ರಪ್ಪ ಅಂದ್ರೆ ಒಂದು ಎಚ್ಚರಿಕೆ ಅನ್ನೋಕೆ ಏನೈತಿ 218 ರಾಷ್ಟ್ರೀಯ ಹೆದ್ದಾರಿ ಏನೈತಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ. ಆರ್ಡ್ರ್ ಆದೇಶ ಪ್ರತಿ ನಮ್ಮ ಹತ್ರ ಕೈ ಹಿಡ್ಕೊಂಡು ನಾವು ಬಂದ್ ಮಾಡ್ತೀವಿ. ಬಸ್ಸುಗಳು ಅವತ್ತು ಬಂದ್ ಮಾಡಿದ್ರಪ್ಪ ಅಂದ್ರೆ ಡಿ ಟಿ ಒ ಸಾಹೇಬ್ ಬಂದ್ರೂ ಅವತ್ತು ನಾವು ಬಿಡಂಗಿಲ್ಲ. ಯಾಕಂದ್ರೆ ಆದೇಶ ಪ್ರತಿ ಆಗಿರ್ತೈತಿ. ಬಸ್ ನಿರ್ವಾಹಕರು ಏನೈತಿ ಇದನ್ನು ಅವ್ರಿಗೆ ಮನವರಿಕೆ ಮಾಡಿರಿ. ಇದು ತಾಲೂಕು ಪ್ರದೇಶ ಐತಿ, ಹಳ್ಳೆಲ್ಲ ತಾಲೂಕು ಪ್ರದೇಶ ಇದ್ದದಕ್ಕೆ ನಾವು ಕೇಳ್ತೀವಿ. ಹುಬ್ಬಳ್ಳಿ ಆಯಿತು, ಈ ಕಡೆ ಬಾಗಲಕೋಟೆ ಆಯಿತು, ಎಲ್ಲ ಬಸ್ಸು ಒಳಗೆ ಹೋಗ್ಬೇಕಂತ ನಮ್ಮ ಕರ್ವೆ ಅವ್ರದ್ದು ಒಂದು ಮನವಿ ಐತಿ. ಮಂಜುನಾಥ್ ಕರ್ಗೆ ಕರ್ವೆ ಸಂಘಟನೆ.